ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರುವಂತಹ ಅಪ್ಡೇಟ್ಸ್ನ ತಿಳ್ಕೊಬಹುದು. ಇವತ್ತಿನ ವಿಷಯ ಬಂದು ಪೋಸ್ಟ್ ಆಫೀಸ್ನಲ್ಲಿ 100 ರೂಗೆ ಖಾತೆ ತೆರೆದು ಹೂಡಿಕೆ ಮಾಡಿ 10 ವರ್ಷದಲ್ಲಿ ಕೈ ಸೇರಲಿದೆ 8 ಲಕ್ಷ. ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸಲ್ಲಿ ಒಂದು ಖಾತೆನ ಓಪನ್ ಮಾಡಿ ಅದರಲ್ಲಿ ನಾವು 100 ರೂಪಾಯಿ ಖಾತೆನ ಓಪನ್ ಮಾಡಿದರೆ ನಮಗೆ 10 ವರ್ಷದಲ್ಲಿ 8 ಲಕ್ಷ ಪಡ್ಕೋಬೋದು ಅಂತೇಳಿ. ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ನಾವು ತಿಳ್ಕೊಂಡು ಬರೋಣ. ಪೋಸ್ಟ್ ಆಫೀಸ್ನಲ್ಲಿ ಕೇವಲ 100 ರೂಪಾಯಿ ನೀಡಿ ಖಾತೆ ತೆರೆದರೆ ಸಾಕು. ಬಳಿಕ ಸಣ್ಣ ಪ್ರಮಾಣದ ಹೂಡಿಕೆ ಕೆಲ ಅಚ್ಚರಿಗಳನ್ನೇ ನೀಡಲಿದೆ. 10 ವರ್ಷದ ಬಳಿಕ 100 ರೂಪಾಯಿಗೆ ತೆರೆದ ಖಾತೆಯಿಂದ ನಿಮ್ಮ ಕೈ ಸೇರಲಿದೆ 8 ಲಕ್ಷ ರೂಪಾಯಿ. ಈ ಆದಾಯ ಪಡೆಯಲು ಹೂಡಿಕೆ ಹೇಗೆ ಮಾಡಬೇಕು, ಯೋಜನೆ ಯಾವುದು ಎಂಬುದರ ಬಗ್ಗೆ ನಾವು ತಿಳ್ಕೊಂಬರೋಣ. RD ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಸ್ನೇಹಿತರೆ ತುಂಬ ತರಹದ ಯೋಜನೆಗಳಿದ್ದಾವೆ, ನಾನಾ ರೀತಿಯ ಯೋಜನೆಗಳಿದ್ದಾವೆ. RD ಯೋಜನೆ ಆಗ್ಬೋದು, ಸುಕನ್ಯಾ ಸಮೃದ್ಧಿ ಆಗ್ಬೋದು, ನಿವೃತ್ತಿ ನಂತರ ಇರುವಂಥ ಹಲವಾರು ಯೋಜನೆಗಳು ಸೇರಿದಂತೆ ಹಲವು ಯೋಜನೆಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಯೋಜನೆಗಳ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಭವಿಷ್ಯದಲ್ಲಿ ಯಾವುದೇ ತರಹ ಒಂದು ಚಿಂತೆ ತೊಂದರೆಗಳು ನಮಗಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ತರಹದಲ್ಲೇ ಆರಾಮಾಗಿ ಕೂಡಿಟ್ಟಂಥ ಹಣದಲ್ಲಿ ಜೀವನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹೀಗೆ ಪೋಸ್ಟ್ ಆಫೀಸ್ನಲ್ಲಿ ಕೇವಲ 100 ರೂಪಾಯಿಗೆ ಒಂದು ಖಾತೆನ ತೆರೆದು ಹಂತವಾಗಿ ಹೂಡಿಕೆ ಮಾಡ್ತಾ ಏನಾದರೂ ನಾವು ಹೋದರೆ ಸಾಕು, ನಮಗೆ 10 ವರ್ಷದಲ್ಲಿ ನಮಗೆ 100 ರೂಪಾಯಿ ಖಾತೆಯಲ್ಲಿ ನಮಗೆ 8 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗಾದರೆ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಯೋಜನೆ ಬಗ್ಗೆ ಏನೇನು ಮಾಹಿತಿ ಇದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ತರಹದಂತಹ ಒಂದು ಡೌಟ್ಗಳಿದ್ರು, ಕಮೆಂಟ್ ಇದ್ದರು ಎಲ್ಲನೂ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ನನ್ನ ಕೈಲಾದಂತಹ ಸಹಾಯನ ಮಾಡ್ತೀನಿ. ಯಾವುದೇ ಥರ ಡೌಟ್ ಇದ್ದರೂ ಕೂಡ ಆ ಡೌಟ್ನ ನಾನು ಬಗೆಹರಿಸ್ತೀನಿ. ನಿಮಗೆ ನಾನು ಈ ಒಂದು ಯೋಜನೆ ಬಗ್ಗೆ ಪೂರ್ಣವಾಗಿ ಹೇಳ್ಕೊಡ್ತೀನಿ. ಮತ್ತು ಈ ಒಂದು ಯೋಜನೆ ಪ್ರಮುಖವಾಗಿ ರಿಕರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ. ಅಂದರೆ ರಿಕರಿಂಗ್ ಡೆಪಾಸಿಟ್ ಅಡಿಯಲ್ಲಿ ಬರುವಂತಹ ಒಂದು ಸ್ಕೀಮ್ ಆಗಿದೆ ಇದು. ಏನಂದರೆ ಪ್ರಮುಖವಾಗಿ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್ ಅಡಿಯಲ್ಲಿದೆ ಈ ಒಂದು ಯೋಜನೆ. ಕೇವಲ 100 ರೂಪಾಯಿ ನೀಡಿಬಿಟ್ಟು ನಾವು RD ಖಾತೆಯನ್ನು ಆರಂಭಿಸಬೇಕು. ಅದು ಆರಂಭಿಸಿದ ನಂತರ ಅದು ಆರಂಭಿಕ ಹಂತದಲ್ಲಿ ಈ ಯೋಜನೆ ಮೆಚುರಿಟಿ ಅವಧಿ 5 ವರ್ಷ ಆಗಿರುತ್ತೆ. ಅಂದರೆ ರಿಕರಿಂಗ್ ಡೆಪಾಸಿಟ್ ಈ ಒಂದು ಸ್ಕೀಮ್ ಅಡಿಯಲ್ಲಿ ಬರೋದು ಹಾಗೆ ಈ ಒಂದು RD ಅಕೌಂಟ್ನ ಓಪನ್ ಮಾಡಿದ್ರೆ ಅದರದ್ದು ಒಂದು ಮೆಚುರಿಟಿ ಡೇಟ್ ಬಂದು 5 ವರ್ಷ ಆಗಿರುತ್ತೆ. ಈ 5 ವರ್ಷದ ಯೋಜನೆಯನ್ನು ಮತ್ತೆ ನಾವು 5 ವರ್ಷಕ್ಕೆ ಮುಂದುವರಿಸಬಹುದು. ಅಂದರೆ 5 ವರ್ಷದಿಂದ ಇನ್ನೂ 5 ವರ್ಷ 10 ವರ್ಷದವರೆಗೂ ನಾವು ಮೆಚುರಿಟಿ ಅವಧಿಗಳಲ್ಲಿ ಮುಂದುವರಿಸಿ ನಾವು 8 ಲಕ್ಷ ರೂಪಾಯಿನ ನಮ್ಮ ಕೈಗೆ ನಾವು ಪಡ್ಕೊಬಹುದು. ಅಂದರೆ ಈ ಒಂದು ಯೋಜನೆ ನಮಗೆ ಇರೋದೇ 5 ವರ್ಷ. ಬೇಕು ಅಂದರೆ ಆ ಒಂದು ಯೋಜನೆ ಇನ್ನೂ 5 ವರ್ಷ ನಾವು ಮುಂದೆ ತಳ್ಳಿದ್ರೆ ಅಂತ ಹೇಳಿದ್ರೆ, ಅದು ಕಂಟಿನ್ಯೂ ಮಾಡಿಕೊಂಡ್ರೆ ನಾವು ಇದೇ ಒಂದು ಯೋಜನೆಯನ್ನು ಅಮೌಂಟ್ ವಿಡ್ರಾ ಮಾಡಿದೆ ಈ ಯೋಜನೆ ಇನ್ನೂ 2 ವರ್ಷ ಇರಲಿ, ಇಲ್ಲ 5 ವರ್ಷನೇ ಇರಲಿ ಅಂತ ಹೇಳಿದರೆ 10 ವರ್ಷಗಳ ಒಂದು ಮೆಚುರಿಟಿ ಪೀರಿಯಡ್ಗೆ ನಾವು 8 ಲಕ್ಷನ ಪಡ್ಕೊಬಹುದು. ಈ ಒಂದು ಯೋಜನೆ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್ ಅಡಿಯಲ್ಲಿದೆ. ಈ ರಿಕರಿಂಗ್ ಡೆಪಾಸಿಟ್ ಅಂತ ಅಂದರೆ ಏನು, ಇದು ಯಾವ ಥರ ನಾವು ಪೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಬಹುದು. ಮತ್ತು ಈ ಖಾತೆನ ನಾವು 10 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು, 2,000 ಆಗ್ಬೋದು, 3,000 ಈ ಥರ ಅಲ್ಲ, ನಿಮಗೆ ಕೇವಲ 100 ರೂಪಾಯಿಂದ ನೀವು ಈ ಒಂದು ಯೋಜನೆಯನ್ನು ಆರಂಭಿಸಬಹುದು. ಹಾಗಾದರೆ 5 ವರ್ಷಗಳ RD ಸ್ಕೀಮ್ಗೆ ನಮಗೆ ಬಡ್ಡಿ ಎಷ್ಟು ಸಿಗುತ್ತೆ ಅಂತ ಹೇಳೋದಾದರೆ, ಈ ಒಂದು ಸ್ಕೀಮ್ಗೆ ನಮಗೆ 5 ವರ್ಷಕ್ಕೆ 6.7% ಬಡ್ಡಿನ ನಮಗೆ ಪೋಸ್ಟ್ ಆಫೀಸ್ ನೀಡ್ತಾ ಇದೆ ಸ್ನೇಹಿತರೆ. ಅಂದರೆ ಈಗ ನಾನು ನಿಮ್ಗೇನು ಹೇಳಿದೆ, ಈ ಒಂದು ಯೋಜನೆಯಲ್ಲಿ 100 ರೂಪಾಯಿ ನೀವು ಕಟ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ 8 ಲಕ್ಷ ಪಡ್ಕೊತೀರಾ ಅಂತ ಹೇಳಿದೆ. ಅದು ಅವಧಿ ಬಂದು 10 ವರ್ಷ ಇರುತ್ತೆ. ಅದಕ್ಕೆ ನಮಗೆ ಬಡ್ಡಿ ಎಷ್ಟು ಕೊಡ್ತಾರೆ ಅಂತ ಹೇಳಿದರೆ 6.7% ಬಡ್ಡಿನ ನಾವು ಪೋಸ್ಟ್ ಆಫೀಸ್ ಮುಖಾಂತರ ಪಡ್ಕೊಬಹುದು. ಮತ್ತು ಈ ಒಂದು ಯೋಜನೆಯಲ್ಲಿ ನಾವು 100 ರೂಪಾಯಿ ಮುಖಾಂತರ ಖಾತೆನ ಓಪನ್ ಮಾಡ್ಬೋದು. ಅಂದರೆ ಅಕೌಂಟ್ ನಮಗೆ ಇಷ್ಟೇ ಅಮೌಂಟಿಂದ ತೆಗಿಬೇಕು ಅಂತ ಏನಿಲ್ಲ ಸ್ನೇಹಿತರೆ, 100 ರೂಪಾಯಿಂದ ನಾವು ಅಕೌಂಟ್ನ ತೆಗಿಬಹುದು. ಖಾತೆಗೆ RD ರೂಪದಲ್ಲಿ ಜಮೆ ಮಾಡಲು ಯಾವುದೇ ಒಂದು ಮಿತಿಗಳಿಲ್ಲ. ಮತ್ತು ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನು ಜಮೆ ಮಾಡಿದರೆ ಸಾಕು. 12 ತಿಂಗಳಲ್ಲಿ ಹಣ ಜಮೆ ಮಾಡಿದರ ಬಳಿಕ 50% ಸಾಲ ಪಡೆಯುವ ಖಾತೆದಾರರು ಅರ್ಹರಾಗುತ್ತಾರೆ. ಅಂದರೆ ಸ್ನೇಹಿತರೆ, ನೀವು ತಿಂಗಳು ಇದನ್ನು ನೀವು ಕಟ್ಕೊಂಡು ಹೋಗ್ತಾ ಇದ್ದು ನಿಮಗೆ 12 ತಿಂಗಳ
ಹಣ ಜಮೆ ಆದಮೇಲೆ ನಿಮಗೆ ಏನಂತ ಲೋನ್ ಏನಾದ್ರು ತೊಗೊಬೇಕು ಅಂದರೆ ಕೂಡ ಇದ್ರ ಮುಖಾಂತರ ನೀವು 50% ನೀವು ಲೋನ್ ತೊಗೊಳ್ಳೋಕ್ಕೆ ಅರ್ಹರಿರ್ತೀರ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಪ್ರತಿ ತಿಂಗಳು ನೀವು 5,000 ರೂಪಾಯಿನಾದರೂ ನಿಮ್ಮ ಆರ್ ಡಿ ಖಾತೆಗೆ ಹಾಕ್ಬೋದು, ಇಲ್ಲಾಂದರೆ 2,000ನಾದ್ರು ಹಾಕ್ಬೋದು, ಎಷ್ಟು ಬೇಕಾದರೂ ನೀವು ಹಾಕ್ಬೋದು. ಆದರೆ ಈ ಒಂದು ಮೆಚುರಿಟಿ ಪೀರಿಯಡ್ ಇರೋದಂದರೆ ಖಾತೆಗೆ ಜಮೆ ಮಾಡ್ತಾ ಬಂದರೆ 5 ವರ್ಷದಲ್ಲಿ ನಿಮಗೆ ಒಂದು ನೀವು 5,000 ಹಾಕಿದ್ದೀರ ಅಂತ ಹೇಳಿದ್ರೆ ಒಟ್ಟು 3 ಲಕ್ಷ ರೂಪಾಯಿ ನಿಮಗೆ ಇದಕ್ಕೆ 6.7% ಬಡ್ಡಿ ಮೂಲಕ 56,830 ರೂಪಾಯಿ ನಿಮಗೆ ಪೋಸ್ಟ್ ಆಫೀಸ್ ನೀಡ್ತಾ ಇದೆ, ಅಂದರೆ ಬಡ್ಡಿನೂ ಸೇರಿಬಿಟ್ಟು. ಹಾಗಾಗಿ 5 ವರ್ಷದಲ್ಲಿ ಒಟ್ಟು ಮೊತ್ತ ನಮಗೆ ಬಂದು 3,56,830 ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ಪ್ರತಿ ತಿಂಗಳು 5,000 ಕಟ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. 5 ವರ್ಷ ಕಟ್ಕೊಂಡು ಹೋಗ್ತೀರಾ. 5 ವರ್ಷ ಕಟ್ಕೊಂಡು ಹೋದರೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೀವೀಗ ಪ್ರತಿ ತಿಂಗಳು 5,000 ಕಟ್ಕೊಂಡು ಹೋಗ್ತಾ ಇದ್ದೀರಾ, ಆರ್ ಡಿ ಖಾತೆಯಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ 5,000ನ 5 ವರ್ಷಕ್ಕೆ ನೋಡಿದರೆ ನಿಮಗೆ ಒಂದು ಬಿಗ್ ಅಮೌಂಟ್ ಸಿಗುತ್ತೆ. ಏನು ಒಂದು ಇವಾಗ 5,000 ತಿಂಗಳು ಕಟ್ಟಿದ್ರೆ 60,000 ಆಗುತ್ತೆ ವರ್ಷಕ್ಕೆ. 60,000 ಆದರೆ ಅದು 5 ವರ್ಷಕ್ಕೆ ಎಷ್ಟಾಗುತ್ತೆ ನಿಮಗೆ ಗೊತ್ತಿದೆ, 3 ಲಕ್ಷ ಆಗುತ್ತೆ ಅಲ್ವಾ ಸ್ನೇಹಿತರೆ. 5,000 ತಿಂಗಳು ಕಟ್ಕೊಂಡು ಹೋಗುವಾಗ ಅದು 12 ತಿಂಗಳಿಗೆ 60,000 ಆಯಿತು. 60 × 5 ವರ್ಷ ಮಾಡಿದ್ರೆ 3 ಲಕ್ಷ ರೂಪಾಯಿ ಟೋಟಲಾಗಿ ಆಗುತ್ತೆ. ನಾವು ಕೂಡಿಡ್ತಿರೋಂತಹ 5,000 ಬಂದು 3 ಲಕ್ಷ ಆಗುತ್ತೆ. ಅದಕ್ಕೆ ನಮಗೆ ನಮ್ಮ 3 ಲಕ್ಷಕ್ಕೆ 6.7% ಬಡ್ಡಿನ ಅವರು ಆ್ಯಡ್ ಮಾಡಿದಾಗ ನಮಗೆ 56,830 ರೂಪಾಯಿ ನಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಬಡ್ಡಿ ಸಿಗ್ತಾ ಇದೆ. ಆಗ ನಮ್ಮ ಕೂಡಿಟ್ಟ ಹಣ 3 ಲಕ್ಷಕ್ಕೆ ಈ ಬಡ್ಡಿನ ಸೇರಿಸಿದ್ರೆ 3,56,830 ರೂಪಾಯಿ ಟೋಟಲಾಗಿ ಆಗುತ್ತೆ. ಈ ಯೋಜನೆಯನ್ನು ನಾನು ಬೇಕು ಅಂದರೆ ಮತ್ತೆ 5 ವರ್ಷ ಏನಾದರೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ 10 ವರ್ಷಕ್ಕೆ ನನಗೆ 3 ಲಕ್ಷ ಜೊತೆಗೆ 3 ಲಕ್ಷ ಅಂದರೆ 3 ಲಕ್ಷ ರೂಪಾಯಿನ ಜಮೆ ಆಗುತ್ತೆ. ತಿಂಗಳಿಗೆ ಮತ್ತೆ 5,000ನ ಹಾಗೆ ನಾವು ಜಮೆ ಮಾಡ್ತಾ ಹೋದರೆ 10 ವರ್ಷದಲ್ಲಿ 6 ಲಕ್ಷ ರೂಪಾಯಿ ನಾವು ಟೋಟಲಾಗಿ ಕೂಡಿಡ್ತೀವಿ. 6 ಲಕ್ಷ ರೂಪಾಯಿಗೆ ನಾವು ಮತ್ತೆ ಅವರು 6.7% ಬಡ್ಡಿ ಹಾಕಿದಾಗ 2,54,272 ರೂಪಾಯಿ ನಮಗೆ ಬಡ್ಡಿ ಸಿಗುತ್ತೆ. ಈ ಒಂದು ಬಡ್ಡಿ ನಮಗೆ 10 ವರ್ಷಕ್ಕೆ ಸಿಗ್ತಾ ಇದೆ. ಇದನ್ನ ಒಟ್ಟಿಗೆ ಕೂಡಿದ್ರೆ 8,54,272 ರೂಪಾಯಿ ನಮ್ಮ ಖಾತೆಗೆ ಬರುತ್ತೆ. ಆದರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಸ್ನೇಹಿತರೆ, ಈ ಒಂದು ಅಕೌಂಟ್ನ ನಾವು 100 ರೂಪಾಯಿ ಮುಖಾಂತರ ಆರಂಭಿಸಬಹುದು. ಒಟ್ಟಾಗಿ ನಮಗೆ 8.5 ಲಕ್ಷ 8,54,000 ಚಿಲ್ಲರೆ ಸಿಗುತ್ತೆ. 8.5 ಲಕ್ಷ ನಮಗೆ ಸಿಗ್ತಾ ಇದೆ. ಹಾಗಾಗಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಮುಂದೆ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ಗಳ ಬಗ್ಗೆ ತಿಳ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಾನಲಲ್ಲಿ ನಿಮಗೆ ಇನ್ನೂ ಇದೇ ತರಹದ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ನಾನು. ಅದನ್ನೆಲ್ಲ ನೀವು ವೀಡಿಯೋಸ್ನ ನೋಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಮತ್ತು ನೀವು ಯಾವುದೇ ವಿಷಯಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು.